ವಿಜಯ್ ಮುಂದಿನ ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಈ ವಿಜಯದ ಹಿಂದೆ ಪ್ರಶಾಂತ್ ಕಿಶೋರ್ ಅನ್ನುವಂಥ ಒಬ್ಬ ಜಾದೂಗಾರ ಇದ್ದಾನೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಪ್ರಶಾಂತ್ ಕಿಶೋರ್ ನೀಡಿದಂತಹ ಪ್ರಮುಖ ಸೂತ್ರಗಳಲ್ಲಿ 3 ಸೂತ್ರಗಳು ಇಡೀ ವಿಜಯ್ ಅವರ ಪ್ರಚಾರ ವೈಖರಿಯನ್ನೇ ಬದಲಾಯಿಸ್ಬಿಡ್ತು. AIDMK ಜೊತೆ ಮೈತ್ರಿ ಮಾಡಿಕೊಳ್ಳೋದು, DMK ಜೊತೆ ಮೈತ್ರಿ ಮಾಡಿಕೊಳ್ಳೋದು. ಸೊ ಅವರೂ ಭ್ರಷ್ಟರೇ, ಇವರೂ ಭ್ರಷ್ಟರೇ. ರಾಜಕೀಯವಾಗಿ ಮತದಾರರು ಸಹ ಯೋಚನೆ ಮಾಡೋ ರೀತಿಯಲ್ಲಿ ಅವರನ್ನು ಚಿಂತನೆಗೆ ಹಂಚಿತು. ನಾನು ಅಡ್ವೈಸರ್ ಆಗಿರ್ತೇನೆ, ಕನ್ಸಲ್ಟೆಂಟ್ ಆಗಲ್ಲ, ನಮ್ಮವರಲ್ಲದವರನ್ನು ಗುರುತಿಸುವ ಹೇಗೆ, ಅವರ ಮನ ಪರಿವರ್ತನೆ ಹೇಗೆ, ಈ ಥರದ ಕಾರ್ಯಾಗಾರಗಳನ್ನು ಪ್ರಶಾಂತ್ ಕಿಶೋರ್ ಮಾಡ್ತಾರೆ. ಪ್ರಶಾಂತ್ ಕಿಶೋರ್ ಹಾಗಾದರೆ ಮಾಡಿದ್ದೇನು? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ್ದು, ಅಚ್ಚರಿ ಮೂಡಿಸಿದ್ದು ತಮಿಳುನಾಡಿನ ರಾಜಕೀಯ, ತಮಿಳುನಾಡಿನ ರಿಸಲ್ಟ್. ದಳಪತಿ ವಿಜಯ್ ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಇವತ್ತು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಾರೆ. ಮುಂದಿನ ಮುಖ್ಯಮಂತ್ರಿಯಾಗುವ ಎಲ್ಲ ಒಂದು ವೇದಿಕೆಯನ್ನು ಅವರು ಸಿದ್ಧಪಡಿಸ್ಕೊಂಡು ಬಿಟ್ಟಿದ್ದಾರೆ. 234 ಕ್ಷೇತ್ರಗಳ ಒಟ್ಟಾರೆ ವಿಧಾನಸಭೆಯಲ್ಲಿ 107 ಸ್ಥಾನಗಳನ್ನು ಗಳಿಸಿದ್ದಾರೆ. ಇನ್ನು 10-12 ಸ್ಥಾನಗಳು ಬೇಕು. ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟ್ ಪಕ್ಷಗಳಿರ್ಬೋದು, ಬೇರೆ ಬೇರೆ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳು ಈಗ ವಿಜಯ್ ಅವರಿಗೆ ಬೆಂಬಲವನ್ನು ಕೊಡೋದಾಗಿ ಮುಂದೆ ಬರ್ತಾ ಇದೆ. ಸೊ ಹಾಗಾಗಿ ವಿಜಯ್ ಮುಂದಿನ ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಈ ವಿಜಯದ ಹಿಂದೆ ಪ್ರಶಾಂತ್ ಕಿಶೋರ್ ಅನ್ನುವಂಥ ಒಬ್ಬ ಜಾದೂಗಾರ ಇದ್ದಾನೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ಪ್ರಶಾಂತ್ ಕಿಶೋರ್ ಕೊಟ್ಟಂತಹ ಆ 3 ಸೂತ್ರಗಳೇನಿತ್ತು, ಆ 3 ಸೂತ್ರಗಳು ವಿಜಯ್ ಅವರ ಗೆಲುವಿನಲ್ಲಿ ಭಾಳ ದೊಡ್ಡವಾದಂತಹ ಪಾತ್ರವನ್ನು ವಹಿಸಿತು. ಆ 3 ಸೂತ್ರಗಳು ಯಾವುವು, ಅವು ಹೇಗೆ ವರ್ಕೌಟ್ ಆಯಿತು ಅದನ್ನೆಲ್ಲ ಹೇಳ್ತೀನಿ. ಆದರೆ ಅದಕ್ಕೆ ಮುಂಚೆ 1 ವರ್ಷದ ಹಿಂದೆ ಇದೇ ಪ್ರಶಾಂತ್ ಕಿಶೋರ್ TVK ಪಕ್ಷದ ಸಭೆಯಲ್ಲಿ ಮಾಡಿದ ಒಂದು ಭಾಷಣದ ತುಣುಕು ಈಗ ಭಾರಿ ವೈರಲ್ ಆಗ್ತಾ ಇದೆ. ಅದನ್ನು ಒಂದು ಸಲ ನೋಡ್ಬಿಡಿ. You see, there is so much of chatter in the name of MS Dhoni. He is the only Bihari who is more popular than me in Tamil Nadu. Dhoni is more popular in Tamil Nadu than Prashant Kishore, but make no mistake, next year when I contribute and I help you win, then I will be taking over Dhoni in popularity. Do you agree or not? ನೋಡಿದ್ರಲ್ಲ, ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಶಾಂತ್ ಕಿಶೋರ್ ಮಾತಾಡಿದ್ದು. ಸದ್ಯಕ್ಕೆ ಬಿಹಾರದ ಅತ್ಯಂತ ಜನಪ್ರಿಯ ವ್ಯಕ್ತಿ ತಮಿಳುನಾಡಿನಲ್ಲಿರೋದು ಅಂತಂದರೆ ಅದು ಧೋನಿ. ಚೆನ್ನೈ ಸೂಪರ್ ಕಿಂಗ್ಸ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಇನ್ನು 1 ವರ್ಷದಲ್ಲಿ ಚೆನ್ನೈನಲ್ಲಿ ಧೋನಿಗಿಂತಲೂ ಹೆಚ್ಚಿನ ಜನಪ್ರಿಯತೆಯನ್ನು ನಾನು ಗಳಿಸ್ತೀನಿ. ಯಾಕೆ ಅಂತಂದರೆ TVK ಪಕ್ಷದ ಗೆಲುವಿಗೆ ನಾನು ಸಹಾಯ ಮಾಡ್ತೀನಿ ಅನ್ನುವಂಥ ಮಾತನ್ನು 1 ವರ್ಷದ ಹಿಂದೆ ಪ್ರಶಾಂತ್ ಕಿಶೋರ್ ಹೇಳಿದರು. ಈ ಮಾತನ್ನು ಪ್ರಶಾಂತ್ ಕಿಶೋರ್ ಹೇಳಿದಾಗ ಯಾರೂ ನಂಬೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವರು ಬಿಹಾರದಲ್ಲಿ ತಮ್ಮ ಸ್ವಂತ ಪಕ್ಷ ಜನಸುರಾಜ್ ಪಕ್ಷವನ್ನು ನೋಡಿಕೊಂಡ್ರೆ ಸಾಕಾಗಿದೆ, ಇನ್ನು ತಮಿಳುನಾಡಿನಲ್ಲಿ ಬಂದು ಗೆಲ್ಲಿಸೋದೇನು ಅನ್ನುವಂಥ ಮಾತನ್ನು ಆಡಿಬಿಟ್ಟು ಅದನ್ನು ಮರ್ತು ಬಿಟ್ಟಿದ್ರು. ಆದರೆ ಈಗ ಫಲಿತಾಂಶ ಬಂದ ಮೇಲೆ ಈ ಒಂದು ಹೇಳಿಕೆ ಮತ್ತೆ ವೈರಲ್ ಆಗ್ತಾಯಿದೆ. ಪ್ರಶಾಂತ್ ಕಿಶೋರ್ ಹಾಗಾದರೆ ಮಾಡಿದ್ದೇನು? ಪ್ರಶಾಂತ್ ಕಿಶೋರ್ ನೀಡಿದಂತಹ ಪ್ರಮುಖ ಸೂತ್ರಗಳಲ್ಲಿ 3 ಸೂತ್ರಗಳು ಇಡೀ ವಿಜಯ್ ಅವರ ಪ್ರಚಾರ ವೈಖರಿಯನ್ನೇ ಬದಲಾಯಿಸ್ಬಿಡ್ತು, ಅವರ ಒಂದು ಇಮೇಜನ್ನೇ ಬದಲಾಯಿಸ್ಬಿಡ್ತು. ವಿಜಯ್ ಅವರನ್ನು ಜನರ ಹತ್ತಿರ ತಗೊಂಡು ಹೋಗೋದ್ರಲ್ಲಿ ಆ 3 ಸಲಹೆಗಳು, ಸೂತ್ರಗಳು ಬಹಳ ಇಂಪ್ಯಾಕ್ಟ್ ಮಾಡ್ತು ಸ್ನೇಹಿತರೆ. ಯಾವುವು ಆ 3 ಸೂತ್ರಗಳು? ಮೊದಲನೇದು ಏಕಾಂಗಿ ಹೋರಾಟ, 2ನೇದು ನೀವು ಹೀರೋ ಅಲ್ಲ, ಒಬ್ಬ ಕಾಮನ್ ಮ್ಯಾನ್, 3ನೇದು ಪಕ್ಷ ಸಂಘಟನೆಯಲ್ಲಿ ರಾಜಿ ಇಲ್ಲ. ಈ 3 ಸೂತ್ರಗಳು ಸರ್ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ದಳಪತಿ ವಿಜಯ್ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ದು 2024ರಲ್ಲಾದರೂ ಅವರ ರಾಜಕೀಯ ಪ್ರಜ್ಞೆ ಜಾಗೃತಗೊಂಡಿದ್ದು 2009ರಲ್ಲಿ. ಆಗಿನಿಂದಲೇ ಅವರು ಅಭಿಮಾನಿ ಸಂಘಗಳನ್ನು ಸಮಾಜ ಸೇವಾ ಕೇಂದ್ರಗಳಾಗಿ ಪರಿವರ್ತನೆ ಮಾಡಿಬಿಟ್ಟಿದ್ರು. ವಿಜಯ್ ಮಕ್ಕಳ್ ಇಯಕ್ಕಂ ಈ ಹೆಸರಿನಲ್ಲಿ ಅವರ ಅಭಿಮಾನಿ ಸಂಘಗಳು ಜನರಿಗೆ ಹತ್ತಿರವಾಗ್ತಾ ಹೋದವು. ಇದು 2009ರಿಂದಲೇ ಆರಂಭ ಆಗೋಯಿತು. ಅದಾದ ನಂತರದಲ್ಲಿ ಅವರು ಕೊರೋನಾ ಸಂದರ್ಭದಲ್ಲಿ ತಮ್ಮ ಅಭಿಮಾನಿಗಳ ಸಂಘದ ಮುಖಾಂತರ ಪರಿಹಾರ ಕಾರ್ಯವನ್ನು ದೊಡ್ಡ ಮಟ್ಟದಲ್ಲಿ ಕೈಗೊಂಡರು. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಹೋಬಳಿಯಲ್ಲೂ ಸಹ ತಮ್ಮ ಅಭಿಮಾನಿ ಸಂಘಗಳು ಇರೋ ಹಾಗೆ ನೋಡಿಕೊಂಡ್ರು. ಮತ್ತು ಅವರು ಕೇವಲ ಸಿನಿಮಾ ಆರಾಧಕರಷ್ಟೇ ಅಲ್ಲ, ಸಮಾಜದ ಬಗ್ಗೆ ಕಳಕಳಿ ಉಳ್ಳವರು ಆಗಿರಬೇಕು ಅನ್ನುವಂಥ ಅಂಶವನ್ನು ಒತ್ತಿ ಹೇಳೋದಕ್ಕೆ ಶುರು ಮಾಡಿದ್ರು.
ಆಗ ಬಹಿರಂಗವಾಗಿ ಅವರು ಎಲ್ಲೂ ಸಹ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಯಾವಾಗ ಅವರು ರಾಜಕೀಯ ಪಕ್ಷ ಸ್ಥಾಪನೆಯ ಘೋಷಣೆ ಮಾಡಿದ್ರೋ ಆಗ ಅವ್ರ ಮನಸ್ಸಿನಲ್ಲಿ ದ್ವಂದ್ವ ಇತ್ತು. AIDMK ಜೊತೆ ಮೈತ್ರಿ ಮಾಡಿಕೊಳ್ಳೋದೋ DMK ಜೊತೆ ಮೈತ್ರಿ ಮಾಡಿಕೊಳ್ಳೋದೋ ಅನ್ನುವಂಥದ್ದು. ಆ ಗೊಂದಲದಲ್ಲೇ ಅವರಿದ್ದರು. ಈ ಗೊಂದಲವನ್ನು ನೋಡಿದಂಥ ಎರಡೂ ಪಕ್ಷಗಳು, ಅದರ ಜೊತೆಗೆ BJP ಕೂಡ, ಬನ್ನಿ ನಮ್ಮ ಜೊತೆ ಮೈತ್ರಿ ಮಾಡ್ಕೊಳ್ಳಿ, ನಾವು ನಿಮ್ಮ ಜೊತೆ ಮೈತ್ರಿಗೆ ಸಿದ್ಧ ಅನ್ನುವಂಥ ಮಾತನ್ನು ಹೇಳ್ತಾನೆ ಬಂದರು. ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಯಿತು. ಆದರೆ ಪ್ರಶಾಂತ್ ಕಿಶೋರ್ ಇವರ ಜೊತೆ ಸೇರಿದ ಮೇಲೆ ಒಂದು ಅತಿ ಮುಖ್ಯವಾದ ಸಲಹೆಯನ್ನು ಕೊಟ್ಟರು. ಏನು? ಯಾವ ಕಾರಣಕ್ಕೂ ಯಾರ ಜೊತೆಯೂ ಕೈ ಜೋಡಿಸಬೇಡಿ, ನಿಮ್ಮದೇನಿದ್ರೂ ಏಕಾಂಗಿ ಹೋರಾಟ. ನೀವು DMK ಜೊತೆ ಗುರುತಿಸ್ಕೊಳ್ಬಾರ್ದು, ADMK ಜೊತೆ ಗುರುತಿಸ್ಕೊಳ್ಬಾರ್ದು, BJP ಅಂತ ರಾಷ್ಟ್ರೀಯ ಪಕ್ಷಗಳ ಜೊತೆ ಕೂಡ ಗುರುತಿಸ್ಕೊಳ್ಬಾರ್ದು. ನಿಮ್ಮದೇ ಆದಂಥ ಐಡೆಂಟಿಟಿಯನ್ನು ನೀವು ರೂಪಿಸ್ಕೊಳ್ಬೇಕು. ಇದಕ್ಕೆ ಸ್ಪಷ್ಟವಾದ ಕಾರಣಗಳನ್ನು ಪ್ರಶಾಂತ್ ಕಿಶೋರ್ ಹೇಳಿದ್ದು, ಕರುಣಾನಿಧಿ ಮತ್ತು ಜಯಲಲಿತಾ ಅವರ ನಿರ್ಗಮನದ ನಂತರ ಇಡೀ ತಮಿಳುನಾಡಿನಲ್ಲಿ ಒಂದು ಶೂನ್ಯ ಆವರಿಸಿದೆ, ನಾಯಕತ್ವದ ಶೂನ್ಯ. ಸ್ಟಾಲಿನ್ ಈಗಾಗಲೇ ಬೆಂಬಲವನ್ನು ಕಳ್ಕೊಳ್ತಾ ಇದ್ದಾರೆ, ಅವರ ವಿರುದ್ಧ ಆ್ಯಂಟಿ ಇನ್ಕಂಬೆನ್ಸಿ ಇದೆ. ಅಣ್ಣಾ DMKಯಲ್ಲಿ ನಾಯಕತ್ವದ ಕೊರತೆ ಇದೆ. ಹಾಗಾಗಿ ಇಡೀ ತಮಿಳುನಾಡು ಹೊಸ ನಾಯಕತ್ವಕ್ಕಾಗಿ ಹಪಹಪಿಸ್ತಾ ಇದೆ. ಆ ಶೂನ್ಯವನ್ನು ನೀವು ತುಂಬಬೇಕು ಅಂತಂದರೆ ಏಕಾಂಗಿಯಾಗಿ ಹೋರಾಡಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟರು. ಆಗ ವಿಜಯ್ ನಿರ್ಧಾರ ಮಾಡಿದ್ರು, ಎಸ್, ಎಲ್ಲ 234 ಸ್ಥಾನಗಳಲ್ಲೂ ಸಹ ಏಕಾಂಗಿಯಾಗಿ ಹೋರಾಡೋದಾಗಿ ಅವರು ಘೋಷಣೆ ಮಾಡಿದರು. ಬಹಳ ದೊಡ್ಡದಾದಂಥ ನಿರ್ಧಾರ ಇದು. ಇನ್ನು ಎರಡನೇ ನಿರ್ಧಾರ, ನೀವು ಹೀರೋ ಅಲ್ಲ, ಕಾಮನ್ ಮ್ಯಾನ್ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು. ಇದು ಹೇಗೆ? ಪ್ರಶಾಂತ್ ಕಿಶೋರ್ ಜೊತೆ ಕೈ ಜೋಡಿಸೋದಕ್ಕೆ ಮುಂಚೆ ಅಭಿಮಾನಿ ಸಂಘಗಳ ಮೂಲಕ ಅನೇಕ ಸಭೆ ಸಮಾರಂಭಗಳಲ್ಲಿ ವಿಜಯ್ ಭಾಗವಹಿಸ್ತಾ ಇದ್ರು. ಆಗೆಲ್ಲ ಸಿನಿಮಾ ಡೈಲಾಗ್ಗಳ ಮುಖಾಂತರ ಜನರ ಚಪ್ಪಾಳೆ ಗಿಟ್ಟಿಸ್ತಾ ಇದ್ರು. ಸಿನಿಮಾ ಮ್ಯಾನರಿಸಮ್ಗಳ ಮುಖಾಂತರ ಜನರಿಗೆ ಹತ್ತಿರ ಆಗುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಆದರೆ ಪ್ರಶಾಂತ್ ಕಿಶೋರ್ ಹೇಳಿದ್ರು, ನೀವು ಇನ್ನು ಮುಂದೆ ಹೀರೋ ಅಲ್ಲ, ನೀವೊಬ್ಬ ಸಾಮಾನ್ಯ ಮನುಷ್ಯ. ಸೊ ಅದರ ಪರಿಣಾಮ ವಿಜಯ್ರಲ್ಲಿ ಬದಲಾವಣೆ ಏನೇನಾಯಿತು ಅಂತಂದರೆ, ಅವರು ಸಿನಿಮಾದ ಗೆಟಪ್ನಲ್ಲಿ ಯಾವತ್ತೂ ಪ್ರಚಾರದಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಾಗೆ ಒಂದು ಸಾಮಾನ್ಯ ಶರ್ಟು ಮತ್ತು ಸಾಮಾನ್ಯ ಪ್ಯಾಂಟು, ಒಂದು ಅವರ ಒಂದು ಶಾಲು, ಪಕ್ಷದ ಶಾಲು, ಇಷ್ಟನ್ನು ಬಿಟ್ಟು ಅವರು ಬೇರೆ ಯಾವುದೇ ರೀತಿಯಲ್ಲೂ ಯಾವ ಮ್ಯಾನರಿಸಮ್ನಲ್ಲೂ ಸಹ ಸಿನಿಮಾದ ಹೀರೋ ಅಂತ ಕಾಣಿಸ್ಕೊಳ್ಳೇ ಇಲ್ಲ. ಇದು ಬಹಳ ಮುಖ್ಯವಾದ ಬದಲಾವಣೆ ಪ್ರಶಾಂತ್ ಕಿಶೋರ್ ತಂದದ್ದು. ಅಷ್ಟೇ ಅಲ್ಲ, ಯಾವ ಸಭೆ ಸಮಾರಂಭಗಳಲ್ಲಿಯೂ ಸಿನಿಮಾ ಡೈಲಾಗ್ ಹೊಡೆಯಬಾರ್ದು, ಸಿನಿಮಾ ಹಾಡುಗಳನ್ನು ಹಾಡಬಾರ್ದು. ಇದು ಪ್ರಶಾಂತ್ ಕಿಶೋರ್ ಹೇಳಿದಂಥದ್ದು. ಇದರಂತೆ ವಿಜಯ್ ನಡ್ಕೊಂಡ್ರು. ಯಾವ ಪ್ರಚಾರ ಸಭೆಗಳಲ್ಲೂ ಸಿನಿಮಾ ಡೈಲಾಗ್ ಇಲ್ಲವೇ ಇಲ್ಲ. ಅವರದ್ದೇನಿದ್ರೂ ನಿರುದ್ಯೋಗ, ಭ್ರಷ್ಟಾಚಾರ, ಶಾಂತಿ ಸುವ್ಯವಸ್ಥೆ, ಈ ರೀತಿ ಪಕ್ಕಾ ರಾಜಕಾರಣಿಯ ಥರ ಮಾತಾಡೋದಕ್ಕೆ ಶುರು ಮಾಡೋದು. ಇದು ಜನಗಳಿಗೆ ಇಷ್ಟ ಆಗ್ತಾ ಹೋಯಿತು ಸ್ನೇಹಿತರೆ. ಯಾಕೆ ಅಂದರೆ ಅಲ್ಲಿಯವರೆಗೆ ADMK ಬಿಟ್ಟರೆ DMK, DMK ಬಿಟ್ಟರೆ ADMK. ಸೊ ಅವರೂ ಭ್ರಷ್ಟರೇ, ಇವರೂ ಭ್ರಷ್ಟರೇ. ಇದನ್ನು ನೋಡಿ 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 ಸಾಕಾಗೋಗಿತ್ತು ಜನಗಳಿಗೆ. ಹಾಗಾಗಿ ಇವರೇನು ಹೊಸದು ಹೇಳ್ತಾ ಇದ್ದಾರಲ್ಲ ಅನ್ನುವಂಥ ಒಂದು ಯೋಚನೆ ರಾಜಕೀಯವಾಗಿ ಮತದಾರರು ಸಹ ಯೋಚನೆ ಮಾಡೋ ರೀತಿಯಲ್ಲಿ ಅವರನ್ನು ಚಿಂತನೆಗೆ ಹಚ್ಚಿತು. ಇದು ಪ್ರಶಾಂತ್ ಕಿಶೋರ್ ತಂದಂತಹ ಬಹುಮುಖ್ಯವಾದಂತಹ ಎರಡನೆಯ ಬದಲಾವಣೆ ವಿಜಯ್ ಅವರಲ್ಲಿ. ಮೂರನೇದು, ಪಕ್ಷ ಸಂಘಟನೆ. 2025 ಫೆಬ್ರವರಿಯಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ಪ್ರಶಾಂತ್ ಕಿಶೋರ್ TVK ಜೊತೆ ಒಪ್ಪಂದವನ್ನು ಮಾಡಿಕೊಂಡ್ರು. ಏನು? ನಾನು ಅಡ್ವೈಸರ್ ಆಗಿರ್ತೇನೆ, ಕನ್ಸಲ್ಟೆಂಟ್ ಆಗಲ್ಲ. ಅಡ್ವೈಸರ್ ಆಗಿ ನಾನು ಹೇಳೋದನ್ನು ನೀವು ಕೇಳೋದಿದ್ರೆ ನಾನು ನಿಮ್ಮನ್ನು ಗೆಲ್ಲಿಸ್ತೇನೆ ಅಂತ. ಅದಾದ ನಂತರದಲ್ಲಿ ಅವರು ಕೈ ಹಾಕಿದ ಮೂರನೇ ಅಂಶ, ಪಕ್ಷ ಸಂಘಟನೆಗೆ ಡೆಡ್ಲೈನ್ ಕೊಟ್ಟರು. ಪ್ರಶಾಂತ್ ಕಿಶೋರ್ ಬರೋ ಹೊತ್ತಿಗೆ ಪಕ್ಷ ಸಂಘಟನೆಯನ್ನು ಮಾಡಿದರು, ಆದರೆ ಅದು ವ್ಯವಸ್ಥಿತವಾಗಿರಲಿಲ್ಲ. 2025 ಫೆಬ್ರವರಿಯಲ್ಲಿ ಪ್ರಶಾಂತ್ ಕಿಶೋರ್ 3 ತಿಂಗಳ ಡೆಡ್ಲೈನ್ ಕೊಟ್ಟರು. ಈ 3 ತಿಂಗಳಲ್ಲಿ ಪಕ್ಷದ ಎಲ್ಲ ಜಿಲ್ಲಾ ಘಟಕಗಳ ಎಲ್ಲ ಪದಾಧಿಕಾರಿಗಳು ಇರಬೇಕು, ತಾಲೂಕು ಪದಾಧಿಕಾರಿಗಳ ನೇಮಕ ಆಗಬೇಕು. ಅಷ್ಟೇ ಅಲ್ಲ, ಬೂತ್ ಮಟ್ಟದ ಸಮಿತಿಗಳು ರಚನೆ ಆಗಬೇಕು. 3 ತಿಂಗಳು ಡೆಡ್ಲೈನ್, ಅಷ್ಟರೊಳಗೆ ಆಗಲೇಬೇಕು. ಹಗಲು ರಾತ್ರಿ ಕೆಲಸ ಮಾಡಬೇಕು. ಹಗಲು ರಾತ್ರಿ ಮೀಟಿಂಗ್ಗಳನ್ನು ತಗೊಂಡ್ರು. ಸ್ವತಃ ವಿಜಯ್ ಎಲ್ಲ ಜಿಲ್ಲಾ ನಾಯಕರ ಜೊತೆ, ಎಲ್ಲ ತಾಲೂಕು ರಾಜ್ಯ ನಾಯಕರ ಜೊತೆ ಆನ್ಲೈನ್ನಲ್ಲಿ ಮೀಟಿಂಗ್ಗಳನ್ನು ತಗೊಂಡ್ರು. ಎಲ್ಲೆಲ್ಲಿ ಸಮಿತಿಗಳು ರಚನೆ ಆಗಿಲ್ಲ, ಯಾಕಾಗಿಲ್ಲ, ಸಮಸ್ಯೆಗಳೇನು, ಬಗೆಹರಿಸುವಂಥ ಪ್ರಯತ್ನ ಮಾಡಿದ್ರು. ಚುನಾವಣೆ ಘೋಷಣೆ ಆಗೋ ಹೊತ್ತಿಗೆ
ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರಚಾರ ಸಮಿತಿ ಮತ್ತು ಬೂತ್ ಮಟ್ಟದ ಸಮಿತಿ ಕೂಡ ರಚನೆ ಆಗಿತ್ತು. ಅಷ್ಟರ ಮಟ್ಟಿಗೆ ಪಕ್ಷವನ್ನು ಸಜ್ಜುಗೊಳಿಸೋದರಲ್ಲಿ ಪ್ರಶಾಂತ್ ಕಿಶೋರ್ ಯಶಸ್ವಿಯಾಗಿತ್ತು. ಅಷ್ಟೇ ಅಲ್ಲ, ಬೂತ್ ಮಟ್ಟದ ಸಮಿತಿ ಏನು ಮಾಡಬೇಕು, ವೋಟರ್ ಲಿಸ್ಟಿನ ಮಹತ್ವ ಏನು, ಅಭಿಮಾನಿ ಸಂಘಗಳು ಸಾಮಾನ್ಯವಾಗಿ ಸಿನಿಮಾಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೆ, ಅದರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇರುತ್ತೆ. ಆದರೆ ವೋಟರ್ ಲಿಸ್ಟ್ ಏನು, ಅದನ್ನು ಪಡೆಯೋದು ಹೇಗೆ, ಅದರಲ್ಲಿ ನಮ್ಮವರನ್ನು ಗುರುತಿಸೋದು ಹೇಗೆ, ನಮ್ಮವರಲ್ಲದವರನ್ನು ಗುರುತಿಸೋ ಹೇಗೆ, ಅವರ ಮನ ಪರಿವರ್ತನೆ ಹೇಗೆ, ಈ ಥರದ ಕಾರ್ಯಾಗಾರಗಳನ್ನು ಪ್ರಶಾಂತ್ ಕಿಶೋರ್ ಮಾಡ್ತಾ ಹೋದರು. ಸೊ ಇದು ಅಂತಿಮವಾಗಿ ಇವತ್ತಿನ ರಿಸಲ್ಟಲ್ಲಿ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಹಾಗಾದರೆ ವಿಜಯ್ ಅವರ ಗೆಲುವಿನಲ್ಲಿ ಸ್ವತಃ ವಿಜಯ್ ಅವರ ಪಾತ್ರ ಏನೂ ಇಲ್ವಾ? ಖಂಡಿತ ಇದೆ. ಆದರೆ ವಿಜಯ್ ಅವರಲ್ಲಿದ್ದಂಥ ಕೆಲವು ಗೊಂದಲಗಳನ್ನು ನಿವಾರಿಸೋದರಲ್ಲಿ ಪ್ರಶಾಂತ್ ಕಿಶೋರ್ ಯಶಸ್ವಿಯಾದರು. ಜೊತೆಗೆ ಕೆಲವು ನಿರ್ದಿಷ್ಟವಾದಂತಹ ರಾಜಕೀಯ ನಿಲುವುಗಳು ಹೇಗೆ ಮುಖ್ಯ ಆಗುತ್ತೆ ಅನ್ನೋದನ್ನು ವಿಜಯ್ ಅವರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಪ್ರಶಾಂತ್ ಕಿಶೋರ್ ಯಶಸ್ವಿಯಾದರು. ಸೊ ಇಷ್ಟೆಲ್ಲ ಎಫರ್ಟು ವಿಜಯ್ ಅವರ ಗೆಲುವಿನ ಹಿಂದಿದೆ. ಪ್ರಶಾಂತ್ ಕಿಶೋರ್ ಅವರ ಸ್ಟ್ರಾಟಜಿ, ವಿಜಯ್ ಅವರ ಜನಪರ ಕಾಳಜಿ ಮತ್ತು ಜನಪ್ರಿಯತೆ ಇವೆರಡೂ ಸೇರಿ ಅಂತಿಮವಾಗಿ TVK ಇವತ್ತು ಅಧಿಕಾರಕ್ಕೆ ಬರ್ತಾ ಇದೆ. ದಳಪತಿ ವಿಜಯ್ ನಿಜ ಅರ್ಥದಲ್ಲಿ ತಮಿಳುನಾಡಿನ ದಳಪತಿ ಆಗ್ತಾ ಇದ್ದಾರೆ.